ವೀಕ್ಷಕರೇ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ. ದೇವರ ಮನೆಯಲ್ಲಿ ಅಪ್ಪಿತಪ್ಪಿಯೂ ಈ ವಸ್ತುಗಳನ್ನ ಇಡಬಾರ್ದು. ಇಟ್ಟರೆ ಕಷ್ಟಗಳು ತಪ್ಪಿದ್ದಲ್ಲ ಅನ್ನೋ ಕುತೂಹಲಕಾರಿ ಮತ್ತು ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋ ಕೆಳಗಡೆ ಓಂ ನಮ ಶಿವಾಯ ಅಂತ ಕಾಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಪ್ರತಿಯೊಬ್ಬರು ತಮ್ಮ ಮನೆಯಲ್ಲಿ ಒಂದು ದೇವರ ಕೋಣೆಯನ್ನ ಮಾಡಿಕೊಂಡಿರ್ತಾರೆ. ಅಲ್ಲಿ ತಮಗೆ ಇಷ್ಟವಾದ ದೇವರ ಫೋಟೋಗಳು ಮತ್ತು ವಿಗ್ರಹಗಳನ್ನ ಇಟ್ಟು ಪೂಜೆ ಮಾಡ್ತಾ ಇರ್ತಾರೆ. ಆದ್ರೆ ಶಾಸ್ತ್ರಗಳ ಪ್ರಕಾರ ದೇವರ ಮನೆಯಲ್ಲಿ ಕೆಲವೊಂದು ವಸ್ತುಗಳನ್ನ ಇಟ್ಟರೆ ಎಷ್ಟು ಒಳ್ಳೆಯದಾಗುತ್ತೋ ಹಾಗೆ ಕೆಲವೊಂದು ಇಡಬಾರದಂತ ವಸ್ತುಗಳನ್ನು ಇಟ್ಟರೆ ಕೆಟ್ಟದ್ದು ಕೂಡ ಆಗುತ್ತೆ ಅಂತ ಹೇಳಲಾಗುತ್ತೆ. ಈ ರಹಸ್ಯ ವಿಷಯವನ್ನ ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಸ್ವಲ್ಪನೂ ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಕೆಲ ವಸ್ತುಗಳನ್ನ ನೀವು ನಿಮ್ಮ ದೇವರ ಮನೆಯಲ್ಲಿ ಇಟ್ಟಿದ್ದಲ್ಲಿ ಮನೆಯಲ್ಲಿ ನೆಗೆಟಿವ್ ಎನರ್ಜಿ, ಜಗಳ, ಕಿರಿಕಿರಿ ಹೆಚ್ಚಾಗುತ್ತೆ. ಮೊದಲಿಗೆ ಮನೆಯಲ್ಲಿ ಮತ್ತು ದೇವರ ಮನೆಯಲ್ಲಿ ಯಾವ ವಸ್ತುಗಳನ್ನ ಇಡಬೇಕು ಅನ್ನೋದನ್ನ ತಿಳಿಸ್ತೀನಿ. ಒಂದು, ಈಗಿನ ಕಾಲದಲ್ಲಿ ನೀವೆಲ್ಲ ಹಿತ್ತಾಳೆ, ಬೆಳ್ಳಿ ಈ ರೀತಿ ದೀಪಗಳನ್ನ ಉಪಯೋಗಿಸ್ತೀವಿ. ಆದ್ರೆ ಹಳೆಯ ಕಾಲದಲ್ಲಿ ಮಣ್ಣಿನ ದೀಪಗಳು ಇಡ್ತಾ ಇದ್ರು. ಈ ಮಣ್ಣಿನ ದೀಪದಲ್ಲಿ ಭೂತಾಯಿಯ ಒಂದು ಅಂಶ ಇರುವುದರಿಂದ ಇದು ಪೂಜೆಗೆ ಒಳ್ಳೆಯದು ಅಂತ ಹೇಳಲಾಗುತ್ತೆ. ಮಣ್ಣಿನ ದೀಪ ಬೆಳಗುವುದರಿಂದ ನಮ್ಮ ಎಲ್ಲಾ ಕಷ್ಟಗಳು ಕಡಿಮೆ ಆಗ್ತಾ ಹೋಗುತ್ತೆ ಮತ್ತು ದೇವರ ಆಶೀರ್ವಾದ ಬೇಗನೆ ಸಿಗುತ್ತೆ. ಬೆಲ್ಲದ ದೀಪ ಹಚ್ಚೋದ್ರಿಂದಾನು ಕೂಡ ವಿಶೇಷ ಫಲಗಳು ಸಿಗುತ್ತವೆ ಅಂತ ಹಿರಿಯರು ಹೇಳ್ತಿದ್ರು. ಇನ್ನು ಎರಡನೆಯದು ಸ್ವಸ್ತಿಕ್ ಚಿಹ್ನೆ. ಸ್ವಸ್ತಿಕ್ ಚಿಹ್ನೆ ತುಂಬಾನೇ ಶುಭ ಅಂತ ಹೇಳ್ತಾರೆ. ಈ ಚಿಹ್ನೆಯನ್ನ ದೇವರ ಮನೆಯಲ್ಲಿ ಬರೆಯೋದ್ರಿಂದ ಮನೆಯಲ್ಲಿ ಯಾವಾಗ್ಲೂ ಪಾಸಿಟಿವ್ ವೈಬ್ರೇಷನ್ ಇರುತ್ತೆ. ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳು ಓಡಿ ಹೋಗುತ್ತವೆ. ಹಾಗಾಗಿ ದೇವರ ಮನೆಯಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನ ಕಡ್ಡಾಯವಾಗಿ ಬರೀಬೇಕು. ಮೂರನೇದು ಕಳಶ. ದೇವರ ಮನೆಯಲ್ಲಿ ಕಳಶ ಇರಲೇಬೇಕು. ಕಳಶ ಲಕ್ಷ್ಮೀ ದೇವಿಯ ಪ್ರತೀಕ. ಯಾವ ಮನೆಯಲ್ಲಿ ಕಳಶ ಇರುತ್ತೋ ಆ ಮನೆಗೆ ಲಕ್ಷ್ಮಿ ಅತಿ ಶೀಘ್ರದಲ್ಲಿ ಪ್ರವೇಶ ಮಾಡ್ತಾಳೆ ಅಂತ ಭಗವಂತ ಶ್ರೀಕೃಷ್ಣ ಹೇಳಿದ್ದಾರೆ. ಇನ್ನು ನಾಲ್ಕನೆಯದ್ದು ಶಂಖ. ಲಕ್ಷ್ಮೀ ದೇವಿಗೆ ಪ್ರಿಯವಾದ ವಸ್ತು ಇದು. ಈ ಒಂದು ವಸ್ತು ದೇವರ ಮನೆಯಲ್ಲಿದ್ರೆ ಅತಿ ಶುಭ. ಮನೆಯಲ್ಲಿ ಶಂಖ ಇದ್ರೆ ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಬೇಗನೆ ಬರುತ್ತಾಳೆ. ಈಗ ನಾವು ಮನೆಯಲ್ಲಿ ಯಾವ ವಸ್ತುಗಳನ್ನ ಇಡಬಾರದು ಅಂತ ತಿಳಿಸ್ಕೊಡ್ತೀವಿ ಮತ್ತು ಈ ವಸ್ತುಗಳನ್ನ ಇಟ್ರೆ ಯಾವ ತೊಂದರೆ ಆಗುತ್ತೆ ಅಂತ ನಾನು ಹೇಳ್ತೇನೆ. ಮೊದಲನೆಯದಾಗಿ ಗಣೇಶನ ವಿಗ್ರಹ ಅಥವಾ ಫೋಟೋ ಬೆಸ್ಸಂಖ್ಯೆಯಲ್ಲಿ ಇಡಬಾರದು. ಬೆಸ್ಸಂಖ್ಯೆ ಅಂದ್ರೆ 1, 3 ಅಥವಾ 5 ಈ ತರಹ ಗಣೇಶನ ಫೋಟೋ ಅಥವಾ ವಿಗ್ರಹ ಮನೆಯಲ್ಲಿ ಇಡಬಾರದು. ನಿಮ್ಮ ಮನೆಯಲ್ಲಿ 2 ಗಣೇಶನ ಫೋಟೋ ಅಥವಾ ವಿಗ್ರಹ ಇದ್ರೆ ನಿಮಗೆ ಒಳ್ಳೆಯ ಫಲಗಳು ಸಿಗುತ್ತವೆ. ಇನ್ನು ಎರಡನೆಯದು ಗಣೇಶನ ಮೂರ್ತಿ ಮನೆಯ ಎಂಟ್ರೆನ್ಸ್ ಅಲ್ಲಿ ಅಥವಾ ಮುಖ್ಯ ದ್ವಾರದ ಹತ್ತಿರ ಇದ್ರೆ ಆ ಗಣೇಶನ ಮುಖ ಹೊರಗಡೆ ನೋಡ್ತಾ ಇರಬಾರ್ದು. ಈ ತರಹ ಇದ್ರೆ ನೀವು ಕೆಟ್ಟ ಫಲಗಳನ್ನ ಅನುಭವಿಸಬೇಕಾಗತ್ತೆ. ದಯವಿಟ್ಟು ಈ ತಪ್ಪನ್ನ ಮಾಡಬೇಡಿ. ಹಾಗಾಗಿ ಗಣೇಶನ ಮುಖ ಒಳಗಡೆ ನೋಡೋ ತರ ನೀವು ಗಣೇಶನನ್ನ ಇಡಬೇಕು. ಮೂರನೆಯದ್ದು ಅಕ್ಕಿ ಕಾಳುಗಳು. ನಿಮ್ಮ ಮನೆಯ ಕಳಶದ ಕೆಳಗೆ ಅಕ್ಕಿ ಕಾಳುಗಳನ್ನ ಹಾಕಿರ್ತೀರಾ ಮತ್ತು ಅಕ್ಷತೆಗೆ ಅಂತ ಬಟ್ಟಲು ಇಟ್ಟಿರ್ತೀರಾ. ಈ ಅಕ್ಕಿ ಕಾಳುಗಳು ಒಡೆದಿರಬಾರದು ಅಥವಾ ನುಚ್ಚಕ್ಕಿ ಆಗಿರಬಾರದು. ಆ ಅಕ್ಕಿ ಕಾಳುಗಳು ಪರಿಶುದ್ಧವಾಗಿರಬೇಕು ಮತ್ತು ನೋಡೋದಕ್ಕೂ ಕೂಡ ಚೆನ್ನಾಗಿರ್ಬೇಕು. ಹಾಗಾಗಿ ಒಡೆದಿರುವಂತಹ ಅಕ್ಕಿ ಕಾಳುಗಳನ್ನ ಪೂಜೆಗೆ ಅಥವಾ ದೇವರ ಮನೆಯಲ್ಲಿ ಉಪಯೋಗಿಸಬಾರದು. ಹಾಗೇನೆ ನಾಲ್ಕನೆಯದ್ದು, ನೀವು ದೇವರ ಮನೆಯಲ್ಲಿ ನಿಮ್ಮ ಪೂರ್ವಜರ ಫೋಟೋವನ್ನ ಇಟ್ಟಿದ್ರೆ ಅದನ್ನ ಕೂಡಲೇ ಅಲ್ಲಿಂದ ತೆಗಿಬೇಕು. ಯಾಕಂದ್ರೆ ದೇವರ ಮನೆಯಲ್ಲಿ ದೇವರ ಫೋಟೋ ಬಿಟ್ಟು ಬೇರೆ ಯಾವುದೇ ತರಹದ ಫೋಟೋಗಳನ್ನ ಇಡಬಾರದು. ಐದನೇದು, ನೀವು ದೇವರ ಮನೆಯಲ್ಲಿ ಶನಿದೇವರ ಫೋಟೋ ಮತ್ತು ಭೈರವನ ಫೋಟೋ ಇಟ್ಟು ಪೂಜೆ ಮಾಡಬಾರದು. ಶಾಸ್ತ್ರಗಳ ಪ್ರಕಾರ ಮನೆಯಲ್ಲಿ ಶನಿದೇವರ ಮತ್ತು ಭೈರವನ ಪೂಜೆ ಮಾಡಬಾರದು. ಹಾಗಾಗಿ ನೀವು ನಿಮ್ಮ ದೇವರ ಮನೆಯಲ್ಲಿ ಈ 2 ಫೋಟೋಗಳನ್ನ ಇಡಬಾರದು. ಆರನೆಯದ್ದು, ನಿಂತಿರುವಂತಹ ಲಕ್ಷ್ಮಿ ಫೋಟೋ. ನಿಂತಿರುವ ಲಕ್ಷ್ಮೀ ದೇವಿಯ ಫೋಟೋವನ್ನ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಬಾರದು. ಮನೆಯಲ್ಲಿ ಈ ರೀತಿಯ ಫೋಟೋ ಇದ್ರೆ ಕೂಡಲೇ ತೆಗೀರಿ. ನೀವು ಮನೆಯಲ್ಲಿ ಯಾವಾಗ್ಲೂ ಕುಳಿತಿರುವಂತಹ ಲಕ್ಷ್ಮಿಯನ್ನೇ ಪೂಜಿಸಬೇಕು. ಈಗ ನಾವು ನಿಮಗೆ ದೇವರ ಕೋಣೆಯಲ್ಲಿ ಅವಶ್ಯಕವಾಗಿ ಇಡಬೇಕಾದಂತಹ ಕೆಲವು ವಸ್ತುಗಳನ್ನ ತಿಳಿಸ್ಕೊಡ್ತೀವಿ. ಅದರಲ್ಲಿ ಮೊದಲನೇದಾಗಿ ಗಂಗಾಜಲ. ಈ ಗಂಗಾಜಲ ಎಷ್ಟು ಪವಿತ್ರ ಅಂತ ನಿಮಗೆ ಗೊತ್ತಿದೆ. ಇದನ್ನ ನಿಮ್ಮ ದೇವರ ಮನೆಯಲ್ಲಿ ಇಡೋದ್ರಿಂದ ನೀವು ಮಾಡಿರುವಂತಹ ಎಷ್ಟೋ ಪಾಪಗಳಿಗೆ ಪ್ರಾಯಶ್ಚಿತ್ತ ಸಿಗುತ್ತೆ. ಹಾಗಾಗಿ ಗಂಗಾಜಲವನ್ನ ದೇವರ ಮನೆಯಲ್ಲಿ ಇಟ್ಟರೆ ನಿಮಗೆ ಒಳ್ಳೇದಾಗುತ್ತೆ. ಎರಡನೇದಾಗಿ, ನೀವು ಪೂಜೆ ಮಾಡುವಾಗ ಯಾವುದಾದ್ರೂ ಒಂದು ವಸ್ತುವನ್ನ ತರುವುದಕ್ಕೆ ಮರೆತು ಬಿಟ್ಟಿದ್ರೆ ಆಗ ನೀವು ಹೂ ಮತ್ತು ಅಕ್ಷತೆಯನ್ನ ಒಟ್ಟಿಗೆ ದೇವರಿಗೆ ಅರ್ಪಿಸಬೇಕು. ಆಗ ದೇವರು ಪೂಜೆ ಮಾಡುವಾಗ ಆಗಿರುವಂತಹ ಸಣ್ಣ ಪುಟ್ಟ ತಪ್ಪುಗಳನ್ನ ಕ್ಷಮಿಸ್ತಾರೆ. ಇನ್ನು ಕೊನೆಯದಾಗಿ, ನಿಮ್ಮ ಮನೆಗೆ ಲಕ್ಷ್ಮೀ ದೇವಿ ಪ್ರವೇಶ ಮಾಡಬೇಕು ಅಂತ ನೀವು ಬಯಸ್ತಾ ಇದ್ರೆ ನಾವು ಹೇಳುವಂತಹ ಈ ಸಣ್ಣ ಉಪಾಯವನ್ನ ಮಾಡಿಕೊಂಡು ಲಕ್ಷ್ಮೀ ದೇವಿ ಆಶೀರ್ವಾದವನ್ನ ಪಡೆಯಬಹುದು ಮತ್ತು ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುವಂತೆ ಮಾಡಬಹುದು. ಅದು ಯಾವ ಉಪಾಯ ಅಂತ ನಾವೀಗ ಹೇಳ್ತೀವಿ. ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿ ಪೂಜೆ ಮಾಡುವಾಗ ನೀವು ಒಂದು ಕಮಲದ ಹೂವನ್ನ ಲಕ್ಷ್ಮೀ ದೇವಿಗೆ ಅರ್ಪಿಸಬೇಕು. ಈ ರೀತಿ ಮಾಡೋದ್ರಿಂದ ಲಕ್ಷ್ಮೀ ದೇವಿ ಸದಾ ನಿಮ್ಮ ಮನೆಯಲ್ಲಿ ವಾಸ ಮಾಡ್ತಾಳೆ. ಪ್ರತಿ ಶುಕ್ರವಾರ ಈ ಒಂದು ಸಣ್ಣ ಉಪಾಯವನ್ನು ಮಾಡೋದನ್ನ ಮರಿಬೇಡಿ.